ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ಸ್ಪೀಡ್ ನ್ಯೂಸ್ ಕನ್ನಡ. ನಾನು ಸುಷ್ಮಿತಾ ನಟರಾಜ್. ವೀಕ್ಷಕರೇ, ಇದೀಗ ನಮ್ಮ ಕರ್ನಾಟಕದಲ್ಲಿ ಬಹಳ ದೊಡ್ಡ ಮಟ್ಟದಲ್ಲಿ ಚರ್ಚೆ ಆಗ್ತಾ ಇರುವಂತಹ ವಿಚಾರ, ಅದರಲ್ಲೂ ರಾಜಕೀಯವಾಗಿ ಆಗಿರ್ಬೋದು, ರಾಜ್ಯ ಜಿಲ್ಲೆ ಎಲ್ಲ ವಿಚಾರವನ್ನ ನೋಡೋದಾದ್ರೆ ಮೇಕೆದಾಟು ಯೋಜನೆ ವಿವಾದ ಬಹಳ ದೊಡ್ಡ ಮಟ್ಟದಲ್ಲಿ ಜಗಳ ಆಗಿರ್ಬೋದು ಎಲ್ಲವನ್ನು ಸಹ ಉಂಟು ಮಾಡ್ತಾ ಇದೆ. ಎಷ್ಟೋ ಕಡೆ ಸ್ಟ್ರೈಕ್ ಕೂಡ ನಡೀತಾ ಇದೆ. ಅದೇ ನಿಟ್ಟಿನಲ್ಲಿ ಇದೀಗ ತಮಿಳುನಾಡು ಗಡಿ ಬಂದ್ ಮಾಡೋದಾಗಿ ಇದೀಗ ವಾಟಾಳ್ ನಾಗರಾಜ್ ಅವರು ಇದೀಗ ಘೋಷಣೆಯನ್ನ ಮಾಡ್ಕೊಂಡಿರುವಂಥದ್ದು. ಹಾಗಾದ್ರೆ ಏನಾಗ್ತಾ ಇದೆ ಅನ್ನುವಂತಹ ವಿಚಾರವನ್ನ ನೋಡ್ತಾ ಹೋಗೋಣ. ಇನ್ನು ಮೇಕೆದಾಟು, ಮಹದಾಯಿ ಹಾಗೂ ಕಳಸಾ ನೀರಾವರಿ ಯೋಜನೆಗಳನ್ನ ಶೀಘ್ರವಾಗಿ ಜಾರಿಗೊಳಿಸುವಂತೆ ಇದೀಗ ಆಗ್ರಹಿಸಿ ಆಗಸ್ಟ್ 13ರಂದು ಸಮಗ್ರ ಕರ್ನಾಟಕ ಬಂದ್ಗೆ ಕರೆಯನ್ನ ನೀಡಲಾಗಿತ್ತು. ಇದಕ್ಕೂ ಮುನ್ನ ಮೇಕೆದಾಟು ಯೋಜನೆಗೆ ತಮಿಳುನಾಡಿನ ವಿರೋಧವನ್ನ ಖಂಡಿಸಿ ಆಗಸ್ಟ್ 10ರಂದು ತಮಿಳುನಾಡು ಗಡಿ ಬಂದ್ ಮಾಡಲಾಗುವುದು ಅಂತ ಇದೀಗ ವಾಟಾಳ್ ನಾಗರಾಜ್ ಅವರು ಇದೀಗ ಪ್ರಕಟಿಸಿರುವಂಥದ್ದು. ಇನ್ನು ಕಾವೇರಿ ನೀರು ಹರಿದು ಹೋಗುವಂತಹ ವಿಚಾರದಲ್ಲಿ ಮಳೆ ಬಂತು, ನೀರು ಹೋಯಿತು ಅಂತ ಇದೀಗ ಹೇಳಿಕೆಯನ್ನ ನೀಡಿದಂತಹ ಡಿ.ಕೆ. ಶಿವಕುಮಾರ್ ವಿರುದ್ಧ ಆಕ್ರೋಶವನ್ನ ಇದೀಗ ವ್ಯಕ್ತಪಡಿಸ್ತಾ ಇದ್ದಾರೆ. ಇದರ ಜೊತೆಗೆ ರೈತರ ಜಮೀನು ಕಬಳಿಸುವಂತಹ ಬಿಡದಿ ಉಪನಗರ ಯೋಜನೆಯನ್ನ ವಿರೋಧಿಸಿದಾಗಿ ಇದೀಗ ತಿಳಿಸಿರುವಂಥದ್ದು. ಒಟ್ಟಾರೆಯಾಗಿ ವೀಕ್ಷಕರೇ, ಇದು ಕೇಸ್ ಏನು ಅಂತ ನಾವು ನೋಡೋದಾದ್ರೆ, ಮೇಕೆದಾಟು ಮತ್ತೆ ಮಹದಾಯಿ ಕಳಸಾ ಯೋಜನೆ ಜಾರಿಗಾಗಿ ಇದೀಗ ಆಗ್ರಹಿಸಿ ಆಗಸ್ಟ್ 13ನೇ ತಾರೀಕು ಸಮಗ್ರ ಕರ್ನಾಟಕ ಬಂದ್ಗೆ ಕರೆಯನ್ನ ನೀಡಲಾಗಿತ್ತು. ಅದಕ್ಕೂ ಮುನ್ನ ಅಂತ ಅಂದ್ರೆ ಆಗಸ್ಟ್ 10ನೇ ತಾರೀಕು ಅಂತ ಅಂದ್ರೆ ಸೋಮವಾರ ಕನ್ನಡ ಒಕ್ಕೂಟ ತಮಿಳುನಾಡು ಗಡಿ ಬಂದ್ ಮಾಡಲಿದೆ ಅಂತ ಇದೀಗ ಕನ್ನಡ ವಾಟಾಳ್ ಪಕ್ಷದ ರಾಜ್ಯಾಧ್ಯಕ್ಷರಾದಂತಹ ವಾಟಾಳ್ ನಾಗರಾಜ್ ಅವರು ಇದೀಗ ತಿಳಿಸಿರುವಂಥದ್ದು. ಇನ್ನು ರಾಮನಗರದ ಐಜೂರು ವೃತ್ತದಲ್ಲಿ ಕರುನಾಡು ಸೇನೆ ಮತ್ತು ಕನ್ನಡ ವಾಟಾಳ್ ಪಕ್ಷದ ವತಿಯಿಂದ ಇದೀಗ ಶುಕ್ರವಾರ ಅಂತ ಅಂದ್ರೆ ಆಗಸ್ಟ್ 7ನೇ ತಾರೀಕು ಮೇಕೆದಾಟು ಯೋಜನೆಗೆ ಒತ್ತಾಯಿಸಿ ಪ್ರತಿಭಟನೆಯನ್ನ ನಡೆಸಿ ಇದೀಗ ಮಾತನಾಡಿದ್ದಾರೆ. ಯಾವ ಕಾರಣಕ್ಕೆ ಅಂತ ನೋಡೋದಾದ್ರೆ, ಮಳೆ ಬಂತು ಅಂತ ನೀರ್ ಬಿಟ್ರೆ ಕಾವೇರಿ ನ್ಯಾಯಮಂಡಳಿ ಯಾಕೆ, ಅಂದ್ರೆ ಕಾವೇರಿಗೆ ನ್ಯಾಯಮಂಡಳಿ ಯಾಕೆ ಅನ್ನುವಂತಹ ಪ್ರಶ್ನೆಯಲ್ಲಿ ಮೂಡ್ಬಿಡುತ್ತೆ. ಇನ್ನು ಈ ವೇಳೆ ಕಾವೇರಿ ನೀರಿನ ಬಗ್ಗೆ ಮುಖ್ಯಮಂತ್ರಿ ಡಿ.ಕೆ. ಶಿವಕುಮಾರ್ ಅವರು ಒಂದು ಹೇಳಿಕೆಯನ್ನ ಕೊಟ್ಟಿರ್ತಾರೆ. ಏನು ಅಂತ ನಾವು ನೋಡೋದಾದ್ರೆ, ಮಳೆ ಬಂತು ನೀರು ಹೋಯ್ತು ಅನ್ನುವಂತಹ ಹುಡುಗಾಟದ ಮಾತನ್ನ ಆಡೋದು ಸರಿ ಇಲ್ಲ. ಹಾಗಾದ್ರೆ ಕಾವೇರಿ ನ್ಯಾಯಮಂಡಳಿಗಳ ಅವಶ್ಯಕತೆ ಇಲ್ವಾ? ಅಂದ್ರೆ ಈ ಕಾವೇರಿಗೆ ನ್ಯಾಯಮಂಡಳಿಗಳೇನಿದೆಯಲ್ಲ ಅದರ ಅವಶ್ಯಕತೆ ಇಲ್ವಾ? ರದ್ದು ಮಾಡಿದ್ರೆ ಒಳತು, ಮಳೆ ಬಂದಾಗ ನೀರು ಹೋಗ್ಲಿ, ತಮಿಳುನಾಡಿನಲ್ಲಿರುವಂತಹ ಜಲಾಶಯಗಳು ಬಂದು ಜಲಾಶಯಕ್ಕೆ ಕರ್ನಾಟಕದ ಜಲಾಶಯಗಳು ಸಮ ಆಗೋದಿಲ್ಲ. ನೀರು ಎಷ್ಟೇ ಬಂದರೂ ಸಹ ನೀರು ಪಡೆಯುವಂತಹ ಅಧಿಕಾರವಿದ್ರೂ ನಾವು ನೀರನ್ನ ತುಂಬಿಕೊಳ್ಳಲು ಸಾಧ್ಯ ಆಗ್ತಾ ಇಲ್ಲ. ಸದ್ಯಕ್ಕೆ ಮತ್ತೊಂದು ಮೇಕೆದಾಟುವಿನಂತಹ ಜಲಾಶಯದ ನಿರ್ಮಾಣವಾಗಬೇಕು ಅಂತ ಇದೀಗ ಕಿಡಿಯನ್ನ ಕಾಡಿರುವಂಥದ್ದು. ಇನ್ನು ಈ ಆಗಸ್ಟ್ 10ರಂದು ತಮಿಳುನಾಡು ಗಡಿ ಬಂದ್ ವಿಚಾರವನ್ನ ನೋಡೋದಾದ್ರೆ, ಈ ತಮಿಳುನಾಡು ಮೇಕೆದಾಟು ಯೋಜನೆಗೆ ಅಡ್ಡಿಪಡಿಸುವಂತಹ ವಿರೋಧ ಆಗಸ್ಟ್ 10 ಅಂತ ಅಂದ್ರೆ ಸೋಮವಾರದಂದು ಕನ್ನಡ ಒಕ್ಕೂಟ ತಮಿಳುನಾಡು ಗಡಿ ಬಂದ್ ಮಾಡಲಿದ್ದೇವೆ. ಸ್ಟಾಲಿನ್ ವಿಜಯ್ ಆಗ್ಲಿ ಅವರ ಆಟ ಇಲ್ಲಿ ನಡೆಯೋದಿಲ್ಲ. ಸ್ಟಾಲಿನ್ ಆಗಿರ್ಬೋದು, ವಿಜಯ್ ಆಗಿರ್ಬೋದು, ಅವರ ಆಟ ಇಲ್ಲಿ ನಡೆಯೋದಿಲ್ಲ ಅನ್ನುವಂತಹ ಮಾತನ್ನ ಹೇಳಿರುವಂಥದ್ದು. ಇನ್ನು ಲಕ್ಷಾಂತರ ಜನ ತಮಿಳು ಜನರು ಸಹ ಬೆಂಗಳೂರಿನಲ್ಲಿ ನೀರು ಕುಡಿತಾ ಇಲ್ವೇ? ತಮಿಳುನಾಡಿನ ವಾದವನ್ನ ನಾವು ಸಹಿಸೋದಕ್ಕೆ ಸಾಧ್ಯ ಇಲ್ಲ. ಜನರು ತಿರುಗಿ ಬೀಳಬೇಕಾಗುತ್ತೆ ಅಂತ ಒಂದ್ ಕಡೆ ಎಲ್ಲೋ ಒಂದ್ ಕಡೆ ಎಚ್ಚರಿಕೆಯನ್ನ ನೀಡಿರುವಂಥದ್ದು. ಇನ್ನು ಅದೇ ರೀತಿಯಾಗಿ ಆಗಸ್ಟ್ 13ರಂದು ಕರ್ನಾಟಕ ಬಂದ್ ಮಾಡೇ ಮಾಡ್ತೇವೆ. ಬಿಡದಿ ರೈತರನ್ನ ಬೀದಿಗೆ ತಂದ ಉಪನಗರ ನಿರ್ಮಾಣ ಮಾಡುವಂತಹ ಅಗತ್ಯವೇನಿದೆ? ಈ ನಗರಕ್ಕೆ ನೀರೆಲ್ಲಿಂದ ತರ್ತೀರಿ? ಕರ್ನಾಟಕ ಬಂದ್ ಇಡೀ ಸಮಗ್ರ ಕರ್ನಾಟಕದ ಚಳುವಳಿ ಆಗಲಿದೆ ಅಂತ ಇದೀಗ ಹೇಳಿರುವಂಥದ್ದು. ಇನ್ನು ಪ್ರತಿಭಟನೆಯಲ್ಲಿ ಕರುನಾಡು ಸೇನೆ ರಾಜ್ಯ ಉಪಾಧ್ಯಕ್ಷರಾದಂತಹ ಐಂಜೂರ್ ಎಂ ಜಗದೀಶ್, ರಾಜ್ಯ ಉಸ್ತುವಾರಿ ಅಧ್ಯಕ್ಷರಾದಂತಹ ವಿ.ಎನ್. ಗಂಗಾಧರ್ ಆಗಿರ್ಬೋದು, ಜಿಲ್ಲಾಧ್ಯಕ್ಷರಾದಂತಹ ಸಿ.ಎಸ್. ಜಯಕುಮಾರ್, ಮಹಿಳಾ ಘಟಕದ ತಾಲೂಕು ಅಧ್ಯಕ್ಷೆಯಾದಂತಹ ಪುಷ್ಪಲತಾ, ಕಾರ್ಯದರ್ಶಿ ವೆಂಕಟ ಲಕ್ಷ್ಮತ್ರಯ, ಅದೇ ರೀತಿಯಾಗಿ ಜಿಲ್ಲಾಡಳಿತ ಘಟಕದ ಅಧ್ಯಕ್ಷರಾದಂತಹ ಕೆ. ಜಯರಾಮು, ಯುವ ಘಟಕದ ಜಿಲ್ಲಾಧ್ಯಕ್ಷರಾದಂತಹ ವಿ.ಎನ್. ಶ್ರೀನಿವಾಸ್, ತಾಲೂಕು ಗೌರವ ಅಧ್ಯಕ್ಷರಾದಂತಹ ಕೆಂಪರಾಜು ಅವರಾಗಿರ್ಬೋದು. ಇನ್ನು ಪ್ರಧಾನ ಕಾರ್ಯದರ್ಶಿ ಕುಮಾರ್, ಕಾರ್ಯದರ್ಶಿಯಾದಂತಹ ಪಿ. ಸುರೇಶ್ ಆಗಿರ್ಬೋದು, ನಗರ ಅಧ್ಯಕ್ಷರಾದಂತಹ ಪ್ರಸನ್ನ, ಮುಖಂಡರಾದಂತಹ ನಾರಾಯಣ ಸ್ವಾಮಿ, ಅದೇ ರೀತಿಯಾಗಿ ಮಹದೇವ್ ಅವರ ಈ
ಸಾರಥ್ಯದಲ್ಲಿ ಈ ಘಟನೆಗಳು ನಡೆಯುತ್ತೆ, ಅಂದರೆ ಈ ಸ್ಟ್ರೈಕ್ಗಳೆಲ್ಲವೂ ಸಹ ಮುಂದುವರಿಯುತ್ತೆ ಅನ್ನುವಂತಹ ವಿಚಾರವನ್ನ ಈಗಾಗಲೇ ತಿಳಿಸಿರುವಂಥದ್ದು. ಒಟ್ಟಾರೆಯಾಗಿ ನಾವು ನೋಡೋದಾದ್ರೆ ಈ ಎಲ್ಲ ಘಟನೆಗಳಿಗೂ ಸಂಬಂಧಪಟ್ಟಂತೆ ವಾಟಾಳ್ ನಾಗರಾಜ್ ಅವರು ಈಗಾಗಲೇ ನೀಡಿರುವಂತಹ ಒಂದಷ್ಟು ಹೇಳಿಕೆಯನ್ನ ನಾವು ಗಮನಿಸೋದಾದ್ರೆ, ಒಟ್ಟಾರೆಯಾಗಿ ಇದೇ ಆಗಸ್ಟ್ 10ನೇ ತಾರೀಕು ಅಂದರೆ ಸೋಮವಾರ ತಮಿಳುನಾಡು ಗಡಿಭಾಗವನ್ನ ಬಂದ್ ಮಾಡಲಾಗುತ್ತೆ ಅನ್ನುವಂತಹ ಹೇಳಿಕೆಯನ್ನ ನೀಡಿದ್ದಾರೆ. ಇದು ಆಗುತ್ತಾ ಇಲ್ವಾ ಅನ್ನೋದು ಎಲ್ಲೋ ಒಂದು ಕಡೆ ಕ್ವಶನ್ ಮಾರ್ಕ್, ಒಂದು ಕಡೆ ಪ್ರಶ್ನೆಯನ್ನ ಮೂಡಿಸುವಂಥದ್ದು. ಇನ್ನು ಅದೇ ನಿಟ್ಟಿನಲ್ಲಿ ಆಗಸ್ಟ್ 13ನೇ ತಾರೀಕು ಕರ್ನಾಟಕ ಬಂದ್ ಅನ್ನುವಂತಹ ವಿಚಾರವನ್ನ ಈಗಾಗಲೇ ಮುನ್ನೆಲೆಗೆ ತಂದಿರುವಂಥದ್ದು. ಯಾರೇ ಏನೇ ಅಡ್ಡಿ ಮಾಡಿದ್ರು ಸಹ ಇದನ್ನ ನಾವು ಮಾಡೇ ಮಾಡ್ತೀವಿ ಅನ್ನುವಂತಹ ಇದನ್ನ ವಾಟಾಳ್ ನಾಗರಾಜ್ ಅವರು ಈಗಾಗಲೇ ಕೊಟ್ಟಿರುವಂಥದ್ದು. ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಮುಂದೆ ಏನೆಲ್ಲ ಬೆಳವಣಿಗೆಗಳಾಗುತ್ತೆ ಅನ್ನೋದನ್ನ ಮಾತ್ರ ಕಾದ್ ನೋಡ್ಬೇಕಿದೆ. ಇದಾಗಿತ್ತು ಈ ಕ್ಷಣದ ಸುದ್ದಿ. ಮತ್ತಷ್ಟು ಅಪ್ಡೇಟ್ಸ್ಗಾಗಿ ನೀವು ನೋಡ್ತಾ ಇರಿ ಸ್ಪೀಡ್ ನ್ಯೂಸ್ ಕನ್ನಡ. ಸುದ್ದಿ ನಿಮ್ಮದು, ವೇಗ ನಮ್ಮದು.